ಅಗ್ನಿ ಅವಘಡ ಸಂಭವಿಸಿದೆ. ಹಾಸ್ಟೆಲ್ನಲ್ಲಿ ಎಸಿ ಸ್ಫೋಟದಿಂದಾಗಿ ಬೆಂಕಿ ಹೊತ್ಕೊಂಡಿದೆ. ಅಲ್ಲಿ ಗ್ರೇಟರ್ ನಾಯ್ಡಾ ಇಲ್ಲಿ ನಡೆದಂಥ ಘಟನೆ ಇದು. ಬಾಲಕಿಯರ ಹಾಸ್ಟೆಲಲ್ಲಿ ಆಗಿರತಕ್ಕಂಥ ಘಟನೆ. ಅಗ್ನಿ ಅವಘಡದಿಂದ ಪಾರಾಗ್ತಕ್ಕಂಥ ವೇಳೆಯಲ್ಲಿ ಯುವತಿಯೊಬ್ಬರು ಜಾರಿ ಬಿದ್ದಿದ್ದಾರೆ. ಇಲ್ಲಿ ಅದು ಅಲ್ಲದೆ 2ನೇ ಮಹಡಿಯಿಂದ ಜಾರಿ ಬಿದ್ದಿರೋದು ಯುವತಿ. ಇಲ್ಲಿ ಕೈಕಾಲು ಮೂಳೆಗಳು ಮುರಿದಿರ್ತವೆ. ನೀವು ನೋಡಬಹುದು ಆ ಒಂದು ವಿಡಿಯೋದಲ್ಲಿ. ಅವರೊಂದು ಇಳಿದು ಬರ್ತಕ್ಕಂಥ ಪ್ರಯತ್ನ, ಅಲ್ಲೊಬ್ಬರು ಏಣಿಯನ್ನು ಕೂಡ ಹಾಕಿದ್ರು. ಸ್ವಲ್ಪ ಅಂದರೆ ಸಹಜ, ನಾವು ಇಲ್ಲಿಂದ ಅದ್ರ ಬಗ್ಗೆ ಮಾತನಾಡೋದು ಬಹಳ ಸುಲಭ. ಏನು ಗಾಬರಿಲಿದ್ರು, ಪ್ರತಿ ಫ್ಲೋರು ಹೊತ್ಕೊಂಡು ಬರ್ತಾಯಿತ್ತಲ್ಲಿ, ಬೆಂಕಿ ಹೊತ್ಕೊಂಡು ಬರ್ತಾಯಿತ್ತಲ್ಲಿ. ಈ ಸಂದರ್ಭದಲ್ಲಿ ಹೇಗಾದರೂ ನಾವು ಪಾರಾಗೋಣ ಅಂಥೇಳಿ. ನಿಮಗೇನಾಗುತ್ತೆ, ಸುಮಾರು ಜನ ಈ ಅಗ್ನಿ ಅವಘಡಗಳಾದಾಗ ಸುಮಾರು ಜನ ಅಂದ್ಕೊಳ್ಳೋದು ಏನಂದರೆ ಅಲ್ಲೇನು ಬೆಂಕಿನೇ ಬಂದಿಲ್ವಲ್ಲ, ಇವ್ರು ಯಾಕೆ ಇಷ್ಟು ಜಿಗಿಬೇಕಾಗಿತ್ತು ಅಂತ ಮಾತಾಡ್ತಾರೆ. ಬಟ್ ಅಗ್ನಿ ಅವಘಡಗಳಾದಾಗ ಅಂತ ಕಟ್ಟಡದ ಒಳಗಡೆ ಓಡಾಡಿದ್ದೀನಿ ನಾನು. ನೀವು ಬಿಲೀವ್ ಮಾಡಲ್ಲ, ಅಗ್ನಿ ಸುಟ್ಟು ಸಾಯೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಹೊಗೆ ಬರುತ್ತಲ್ಲ ನಿಮಗೆ, ಅದು ಕಪ್ಪು ದಟ್ಟ ಹೊಗೆ. ಆ ಒಂದು ಹೊಗೆಗೆ ಪರಿಣಿತ ಪಡ್ತಾನೆ ಮನುಷ್ಯ. ಉಸಿರಾಡೋಕ್ಕೆ ಆಗಲ್ಲ ನಿಮಗೆ. ನಿಮ್ಗೆ ಆಮ್ಲಜನಕದ ಪ್ರಮಾಣ ಎಷ್ಟು ಬೇಕಿರುತ್ತೋ ಅದರಲ್ಲಿ 1% ಕೂಡ ಸಿಗಲ್ಲ. ನಾವು ಇಲ್ಲೂ ಬೆಂಗಳೂರಲ್ಲೂ ಕೂಡ ಅಗ್ನಿ ಅವಘಡ ಆದಾಗ 7 ಜನ ಸತ್ತಾಗ ಬಿಲ್ಡಿಂಗ ಹೋಗಿದ್ದೆ ನಾನು. ಟೇಬಲ್ಗಳ ಮೇಲೆ ಅರ್ಧ ಅಡಿಯಷ್ಟು ಆ ಹೊಗೆಯ ಧೂಳೆ ಕೂತಿರುತ್ತೆ ಪ್ರತಿ ಟೇಬಲ್ ಮೇಲೆ. ಜೀವ ಭಯದಲ್ಲಿ 7ನೇ ಅಂತಸ್ತು ಕಾರ್ಲ್ಟನ್ ಸೆಂಟರ್ ಅಂತ ಕೇಳಿದಿರಲ್ಲ ನೀವು, ಹಿಂದೆ ಕಾರ್ಲ್ಟನ್ ಸೆಂಟ್ರಲ್ಲಿ ಈ ಥರದ್ದಾಗಿತ್ತಂತೆ ಅಂಥೇಳಿ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋಗಿದ್ದಾಗ ಒಂದು ಚಪ್ಪಲಿ ಒಳಗಡೆ ಇರುತ್ತೆ, ಒಂದು ಚಪ್ಪಲಿ ನೆಲದ ಮೇಲೆ ಬಿದ್ದಿರುತ್ತೆ. 7 ಅಂತಸ್ತು ಮೇಲಿಂದ 4 ಅಂತಸ್ತು ಮೇಲಿಂದ. ಜೀವ ಭಯದಲ್ಲಿ ಈ ಹೇಗೋ ಆಚೆ ಬಿದ್ದುಬಿಟ್ಟು ಬದುಕ್ಬಿಡ್ತೀನಿ ಅಂತ ಜಿಗಿದು ಬಿಡ್ತಾರೆ ಜನ. ಒಂದೊಂದು ಟೇಬಲ್ಗಳ ಮೇಲೆ ಒಂಥರ ಕಂತು ಹೋದಂತಹ ID ಕಾರ್ಡ್ಗಳು ಅಲ್ಲೇ ಇತ್ತು. ಒಂದು ಆಫೀಸ್ದು ಅನೇಕರ ಬ್ಯಾಗ್ಗಳು ಸುಟ್ಟು ಹೋಗಿತ್ತು, ಚಪ್ಪಲಿಗಳೇ ಸುಟ್ಟು ಹೋಗಿದ್ವು. ಉಸಿರಾಡೋಕ್ಕಾಗಲ್ಲ. ಅದೇನೆಂದರೆ ಒಂದೊಂದು ಭವನ ಈ ಥರ ಇದ್ದಾಗ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ಕೊಂಡು 2 ಕಡೆ ಈ ಥರದ್ದು ಬಾಗಿಲುಗಳಿರ್ತಾವಲ್ಲ, ಅಲ್ಲಿಗೆ ಆ ಹೊಗೆ ನುಗ್ಗುಬಿಟ್ಟಿತ್ತು. ಬೆಂಕಿನೂ ಜ್ವಾಲೆನೂ ಹಾಗೇ ಇರುತ್ತೆ. ಅಲ್ಲಿಂದ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಂತ ನೋಡಿದ್ರೆ ಅಲ್ಲೇ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಕೂಡ. ಮೆಟ್ಟಿಳಿದು ಓಡಿಬಿಡಿ ಅಂತಾರಲ್ಲ, ಅಲ್ಲೇ ಮೆಟ್ಟಿಲು, ಅಲ್ಲೇ ಲಿಫ್ಟ್ದು. ಇಂಥ ಸಂದರ್ಭದಲ್ಲಿ ಹೊಗೆಗೆ ತಡ್ಕೊಳ್ಳೋಕ್ಕಾಗದೆ ಕಟ್ಟಡದ ಆಚೆ ಕಿಟಕಿ ಇರ್ತಾವಲ್ವ, ಆ ಕಿಟಕಿಯಿಂದ ಜಿಗಿದು ಬಿಡ್ತಾ ಇದ್ದ ಮನುಷ್ಯ. ಹೀಗಾಗಿ ಸುಮಾರು ಜನ ಸತ್ತಿದ್ರು. ನೋಡಿ ಇಲ್ಲಿಯೂ ಹಾಗೇ ನಿಮಗೆ ಎಲ್ಲೆಲ್ಲ ಅದು ಎಕ್ಸಿಟ್ ಅಂದರೆ ಡೋರ್ಗಳಂತ ನಿಮ್ಗೆ ಕಾಣಿಸುತ್ತಲ್ಲ, ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಪಾಪ ಅವರು ಹೇಗೋ ಮಾಡಿ ಬದುಕೋಣ ಅಂಥೇಳಿ ನೋಡಿ ಇದೆಲ್ಲ ಸಾಹಸ ಮಾಡೋದೇ ಹೆಚ್ಚು ಆ ಹೆಣ್ಮಕ್ಳು. ಅಲ್ಲಿಂದ ಬಂದಿದ್ದಾರೆ. ಆ ಗಾಬರಿಗೆ ಒಬ್ಬ ಹೆಣ್ಣುಮಗಳ ಕಾಲು ಜಾರು ಬಿಡುತ್ತೆ, ಅಲ್ಲಿ ಬಿದ್ದು ಹೋಗಿದ್ದಾರೆ. ಇನ್ನೊಬ್ಬರು ಹೇಗೋ ಆ ಏಣಿ ಬಳಸಿ ಇಳ್ಕೊಂಡು ಜೀವ ಉಳಿಸ್ಕೊಂಡಿದ್ದಾರೆ. अबे उसको उठा अंदर से लाके। अरे ऊपर वाले में क्या हालत है? वो तो बहुत गलत गिरी है। उसको लगी होगी बहुत गंदी।